ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೈನುಗಾರಿಕೆಯನ್ನ ಹೊಸದಾಗಿ ಶುರು ಮಾಡ್ತಿರೋರಿಗೆ ಒಂದು ಗೊಂದಲ ಇರುತ್ತೆ. ನಾವು ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡಬೇಕಾ ಅಥವಾ HF ಹಸುಗಳನ್ನ ಸಾಕಾಣಿಕೆ ಮಾಡಬೇಕಾ ಅಂತ. ಇಲ್ಲಿ ಉದ್ದೇಶಗಳು ಕೂಡ ಡಿಫ್ರೆಂಟ್ ಇರ್ತವೆ. ಒಬ್ಬೊಬ್ಬರಿಗೆ ನಾನು ಹಾಲನ್ನ ಮಾರಾಟ ಮಾಡಿ ಹೆಚ್ಚು ಲಾಭವನ್ನ ಪಡಿಬೇಕು ಅಂತ ಶುರು ಮಾಡ್ತಾರೆ. ಒಬ್ಬೊಬ್ರು ನಾನು ತುಪ್ಪ ಬೆಣ್ಣೆಯನ್ನ ಮಾರಾಟ ಮಾಡಬೇಕು ಅಂತ ಶುರು ಮಾಡ್ತಾರೆ. ಅಷ್ಟು ಜನ ನಾನು ಗೊಬ್ಬರವನ್ನ ತಗೊಂತೀನಿ ಹಸುಗಳಿಂದ, ಆ ಹಸುಗಳಿಂದ ಬರುವಂತ ಗೊಬ್ಬರನ ನಾನು ಬೆರಣಿ ಇರ್ಬೋದು, ಇಲ್ಲ ಅಂತಂದ್ರೆ ದೀಪಗಳು, ಈ ರೀತಿ ಬೈ ಪ್ರಾಡಕ್ಟ್ಸ್ ಅನ್ನ ಮಾರಿ ಮಾರಾಟ ಮಾಡ್ತೀನಿ ಅಂತ ಅಷ್ಟು ಜನ ಇರ್ತಾರೆ. ಈ ಸಿಟಿ ಹತ್ರ ಇರುವಂತ ರೈತರು ಯಾವ ರೀತಿ ಯೋಚನೆ ಮಾಡ್ಬೋದು, ನಾನು ಹಾಲನ್ನ ಕರೆದುಬಿಟ್ಟು ಮನೆ ಮನೆಗೆ ಹಾಕ್ತೀನಿ ಅಂತ ನೋಡ್ತಾರೆ. ಈಗ ಈ ತರ ಡಿಫ್ರೆಂಟ್ ಸಿನಾರಿಯೋಸ್ ಇದ್ದಾಗ ಯಾವ ಹಸುಗಳನ್ನ ಖರೀದಿ ಮಾಡಿದ್ರೆ ಒಳ್ಳೇದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನೀವೇನಾದ್ರೂ ಹಾಲಿನ ಇಳುವರಿಯಲ್ಲಿ ಹೆಚ್ಚಿನ ಲಾಭಾಂಶವನ್ನ ಪಡಿಬೇಕು ಅಂತ ಇದ್ರೆ, ಅಂದ್ರೆ ನಿಮ್ದು ರೂರಲ್ ಸೈಡು, ಹಳ್ಳಿ ವಾತಾವರಣ, ನೀವು ಹಸುಗಳನ್ನ ಸಾಕಿ ಅವುಗಳಿಂದ ಹಾಲನ್ನ ಕರೆದು ಡೈರಿಗೆ ಹಾಕಿ ಹೆಚ್ಚಿನ ಲಾಭಾಂಶವನ್ನ ಪಡಿಬೇಕು ಅಂತಂದ್ರೆ ಇಲ್ಲಿ ಎರಡು ಸಿನಾರಿಯೋ ಬರುತ್ತೆ. ಒಂದು, ನೀವೇನಾದ್ರೂ HF ಗಳನ್ನೇ ಸಾಕಿದ್ರೆ, ಅಷ್ಟು ಕೂಡ HF ಆದ್ರೆ ಫ್ಯಾಟು SNF ಕಂಟೆಂಟ್ ಕಡಿಮೆ ಆಗುತ್ತೆ, ಜಾಸ್ತಿ ಕ್ವಾಂಟಿಟಿ ಸಿಗ್ಬೋದು, ಬಟ್ ಕ್ವಾಲಿಟಿ ಅಷ್ಟಿರಲ್ಲ. ಹಾಗಾಗಿ ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಬರುತ್ತೆ. ಇಲ್ಲಿ ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಅಂದ್ರೇನು, ಉದಾಹರಣೆಗೆ ನೀವು ಒಂದು 10 ಹಸ ತತ್ತಿದ್ದೀರಾ ಅಂತ ಅನ್ಕೊಳ್ಳಿ. ಆ 10 ಹಸದಲ್ಲಿ ಏನಿರಬೇಕು, 2 ಸಣ್ಣ ಕರುಗಳಿರ್ಬೇಕು, ಇನ್ನ 8 ಇರ್ತಾವಲ್ಲ ಅದರಲ್ಲಿ 4 HF, ಇನ್ನ 4 ಯಾವ್ದಾದ್ರು ದೇಸಿ ತಳಿಗಳು. ದೇಸಿ ತಳಿಗಳಲ್ಲೂ ಕೂಡ ಹೆಚ್ಚಿನ ಇಳುವರಿಯನ್ನ ಕೊಡುವಂತ ತಳಿಗಳಿವೆ. ಈಗ ಉದಾಹರಣೆಗೆ ಗಿರ್ ಇರ್ಬೋದು, ಸಾಯಿವಾಲು, ಇಂಥವನ್ನ ಒಂದೆರಡನ್ನ ಹಾಕಬೇಕು. ಯಾಕಂತಂದ್ರೆ ಈ ತರ ನಾಟಿ ಹಸುಗಳನ್ನ ನೀವು ಕಟ್ಟೋದ್ರಿಂದ ಫ್ಯಾಟ್ SNF ಕಂಟೆಂಟ್ ಜಾಸ್ತಿ ಆಗುತ್ತೆ. ಇಲ್ಲಿ HF ಗಳನ್ನ ಕಟ್ಟೋದ್ರಿಂದ ಹಾಲಿನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಎರಡನ್ನೂ ಕೂಡ ಮಿಕ್ಸ್ ಆದಾಗ ಒಂದು ರೇಂಜ್ಗೆ ಆವರೇಜ್ ಆಗ್ತಾ ಹೋಗುತ್ತೆ ಫ್ಯಾಟ್ SNF ಕಂಟೆಂಟ್. ಹಾಗಾಗಿ ಉತ್ತಮ ಬೆಲೆಯನ್ನು ಕೂಡ ನೀವು ಪಡ್ಕೋಬಹುದು. ಅದೇ ಏನಾದ್ರೂ ನೀವು ಕೇವಲ HF ಅನ್ನೇ ಕಟ್ತೀರಾ ಅಂತಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕಂತಂದ್ರೆ ಒಂದೊಂದು ಡೈರಿಗಳಲ್ಲಿ ರಿಜೆಕ್ಟೇ ಮಾಡ್ಬಿಡ್ತಾರೆ, ನಿಮ್ದು ಫ್ಯಾಟ್ SNF ಬರ್ತಾನೆ ಇಲ್ಲ ಅಂತ ರಿಜೆಕ್ಟೇ ಮಾಡ್ಬಿಡ್ತಾರೆ. ಹಾಗಾಗಿ ಒಂದು 2 ರಿಂದ 3 ನಾಟಿ ಹಸುವನ್ನ ಕಟ್ಟೋದು ಕೂಡ ಉತ್ತಮ. ಏನಾದ್ರೂ ಕೂಡ ನೀವು ಒಂದು 10 ಹಸುಗಳ ಡೈರಿ ಫಾರ್ಮ್ ಅನ್ನು ಶುರು ಮಾಡ್ತಾ ಇದ್ರೆ ಒಂದು 3 ರಿಂದ 4 ನಾಟಿ ಹಸುಗಳನ್ನ ಕಟ್ಟಿ, ಇನ್ನು ಉಳಿದಿರುವಂತವು ಎಲ್ಲವೂ ಕೂಡ HF ಇದ್ರೆ ಸರಿ ಆಗುತ್ತೆ. ಕ್ವಾಂಟಿಟಿ ಕೂಡ ಸಿಗುತ್ತೆ, ಇವುಗಳ ಹಾಲನ್ನ ಮಿಕ್ಸ್ ಮಾಡಿದಾಗ ಕ್ವಾಲಿಟಿ ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಎರಡನೇ ಸಿನಾರಿಯೋ ಬರೋದೇನು ಅಂತಂದ್ರೆ, ನಾನು ಒಂದು ಸ್ವಲ್ಪ ಟೌನಿಗೆ ಹತ್ರ ಇದ್ದೀನಿ, ನಾನು ಟೌನ್ ಅಲ್ಲಿ ಇರುವಂತ ಅಫಿಷಿಯಲ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಮನೆ ಮನೆಗೆ ಹೋಗಿ ಹಾಲು ಹಾಕ್ತೀನಿ. ಈ ಸಿನಾರಿಯೋ ಬಂದಾಗ ಯಾರು ಕೂಡ HF ಹಾಲನ್ನ ತಾಣಲ್ಲ. ಸಿಟಿ ಇರ್ಬೋದು, ಟೌನ್ ಇರ್ಬೋದು, ಎಲ್ಲರೂ ನಾಟಿ ಹಸುನ ಹಾಲನ್ನ ಕೇಳ್ತಾರೆ ಅಲ್ವಾ. ಹಾಗಾಗಿ ನೀವು ಒಂದು ಸ್ವಲ್ಪ ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಹೇಳ್ರಿ ಕ್ವಾಲಿಟಿ ಕೊಡ್ತಾ ಇದ್ದೀನಿ, ನಾನು ಮಿಕ್ಸ್ಡ್ ಹಾಲನ್ನ ಕೊಡ್ತಾ ಇಲ್ಲ, ನಾನು ಕ್ವಾಲಿಟಿ ಹಾಲನ್ನ ಕೊಡ್ತೀನಿ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ರೇಟು ಅಂತ ಹೇಳ್ಬಿಟ್ಟು ನೀವು ಮಾರಾಟವನ್ನ ಮಾಡ್ಬೋದು. ಈಗ ನಾಟಿ ಹಸುನ ತಗೊಂಡಾಗ ಗಿರ್ ಹಸು ಒಳ್ಳೆ ಹಾಲಿನ ಇಳುವರಿ ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿ ಸಿಗುತ್ತೆ. ಎರಡನೇದಾಗಿ ಸಾಯಿವಾಲಲ್ಲೂ ಕೂಡ ನಿಮಗೆ ಜಾಸ್ತಿ ಹಾಲಿನ ಇಳುವರಿ ಸಿಗುತ್ತೆ, ಮತ್ತೆ ಒಳ್ಳೆ ಕ್ವಾಲಿಟಿ ಹಾಲು ಸಿಗುತ್ತೆ. ಕನಕರೇಜ್ ಅಂತ ಬರುತ್ತೆ ಹಸುಗಳು, ಮತ್ತೆ ರೆಡ್ ಸಿಂಧಿ, ತಾರ್ಪಾರ್ಕರ್, ರಾತಿ, ದಿಯೋನಿ, ಈ ರೀತಿ ಹರಿಯಾಣಿ, ಈ ರೀತಿ ಎಷ್ಟೋ ನಾಟಿ ಹಸುಗಳ ತಳಿಗಳಿವೆ. ಒಳ್ಳೆ ಹಾಲಿನ ಇಳುವರಿಯನ್ನು ಕೂಡ ಕೊಡ್ತವೆ, ಒಳ್ಳೆ ಗುಣಮಟ್ಟದ ಹಾಲನ್ನು ಕೂಡ ಕೊಡ್ತವೆ. ಈಗ ನಮ್ಮ ಮಲೆನಾಡು ನಾಟಿ ಅವುಗಳನ್ನೆಲ್ಲ ಸಾಕಿದ್ರೆ ಒಂದು ಸ್ವಲ್ಪ ಲಾಸ್ ಆಗುವಂತ ಸಾಧ್ಯತೆ ಜಾಸ್ತಿ. ಯಾಕಂತಂದ್ರೆ ಅವುಗಳು ಗುಣಮಟ್ಟ ಜಾಸ್ತಿ ಇದ್ರೂ ಕೂಡ ಹಾಲಿನ ಇಳುವರಿ ಕಡಿಮೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಮ್ಮ ಕಡೆ ಯಾರು ಕೂಡ 100 ರೂಪಾಯಿ 120 ರೂಪಾಯಿ ಕೊಟ್ಟು ಹಾಲನ್ನ ಖರೀದಿ ಮಾಡಲ್ಲ ಲೀಟ್ರಿಗೆ. ಅದನ್ನೊಂದು ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡಬೇಕು. ನಿಮಗೆ ಬೆಂಗಳೂರಲ್ಲಿ ಖರೀದಿ ಮಾಡೋರು ಇರ್ಬೋದು, ಮೈಸೂರಲ್ಲಿ ಖರೀದಿ ಮಾಡೋರು ಇರ್ಬೋದು, ಇಲ್ಲ ಅಂತಂದ್ರೆ ಡೆಲ್ಲಿ, ಮುಂಬೈ ಅಂತವ್ ಖರೀದಿ ಮಾಡೋರು ಇರ್ಬೋದು. ಒಳ್ಳೆ ಕ್ವಾಲಿಟಿ ಹಸು ಹಾಲಪ್ಪ ನಾವು ತಾಂತೀವಿ ಅಂತ. ಬಟ್ ನಮ್ಮ ಕಡೆ ಎಲ್ಲ ಮ್ಯಾಕ್ಸಿಮಮ್ ನಿಮಗೆ ಲೀಟ್ರಿಗೆ 60 ರೂಪಾಯಿ ಕೊಡೋದಕ್ಕೆ ತಿಳ್ಕಾಡ್ತಾರೆ. ಅದಕ್ಕೋಸ್ಕರ ಹೇಳೋದೇನು ಅಂತಂದ್ರೆ, ಆದಷ್ಟು ನೀವು ಹೆಚ್ಚಿನ ಹಾಲಿನ ಇಳುವರಿಯನ್ನು ಕೂಡ ಕೊಡಬೇಕು, ಮತ್ತೆ ಒಳ್ಳೆ ಕ್ವಾಲಿಟಿ ಹಾಲನ್ನು ಕೂಡ ಕೊಡಬೇಕು. ಅಂತ ನಾಟಿ ಹಸುಗಳ ತಳಿನ ಸಾಕಾಣಿಕೆ ಮಾಡಿ. ಮೂರನೇ ಸಿನಾರಿಯೋ ಏನ್ ಬರುತ್ತೆ, ನಾನು ಹಾಲನ್ನ ಮಾರಾಟ ಮಾಡಲ್ಲ, ನಾನು ತುಪ್ಪ ಮತ್ತೆ ಬೆಣ್ಣೆನ ಮಾರಾಟ ಮಾಡ್ತೀನಿ. ಈ ರೀತಿ ಸಿನಾರಿಯೋ ಬಂದಾಗ ನಿಮಗೆ ಬೆಸ್ಟ್ ಅಂತ ಬರೋದು ಗಿರ್ ಹಸು. ಗಿರ್ ಹಸು ಯಾಕೆ ನಿಮಗೆ ಬೆಸ್ಟ್ ಅನ್ಸುತ್ತೆ ಅಂತಂದ್ರೆ, ಗಿರ್ ಹಸುನಲ್ಲಿ ನಿಮಗೆ ಒಳ್ಳೆ ಕ್ವಾಂಟಿಟಿನೂ ಬರುತ್ತೆ, ಹಾಲಿನ ಕ್ವಾಂಟಿಟಿನೂ ಜಾಸ್ತಿ ಸಿಗುತ್ತೆ ನಿಮಗೆ ಬೇರೆ ನಾಟಿ ತಳಿಗಳನ್ನ ಹೋಲಿಕೆ ಮಾಡಿದ್ರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಕ್ವಾಲಿಟಿನೂ ಸಿಕ್ತು, ಕ್ವಾಂಟಿಟಿನೂ ಸಿಕ್ತು. ಹಾಗಾಗಿ ನೀವು ಕ್ವಾಲಿಟಿ ಇರೋದ್ರಿಂದ ಒಳ್ಳೆ ತುಪ್ಪ ಬರುತ್ತೆ. ನೀವು ನೋಡಿರ್ಬೋದು, ಗಿರ್ ಹಸುವಿನ ತುಪ್ಪಕ್ಕೆ ಭಾರಿ ಬೇಡಿಕೆ ಇದೆ. 1200ರಿಂದ 1300 ರೂಪಾಯಿ ಪ್ರತಿ ಕೆಜಿಗೂ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ. ನೀವು ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಡಿಪೆಂಡ್.
ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳೇಬೇಕು. ಇಲ್ಲ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಕ್ ಬರಲ್ಲ ಅಂತಂದ್ರೆ ನೀವು ಜಾಸ್ತಿ ದುಡ್ಡಿಗೆ ಮಾರಾಟ ಮಾಡಕ್ ಆಗಲ್ಲ. ನೀವು ಏನಾದ್ರೂ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಈಗ ತುಪ್ಪದ ಘಟಕ ಮಾಡ್ತಾ ಇದ್ದೀರಾ, ಇಲ್ಲ ಅಂತಂದ್ರೆ ತುಪ್ಪ ಮತ್ತೆ ಬೆಣ್ಣೆಯನ್ನ ಮಾಡ್ಬಿಟ್ಟು ಮಾರಾಟ ಮಾಡುವಂತ ಘಟಕ ಮಾಡ್ತಿದ್ದೀರಾ ಅಂತಂದ್ರೆ ನೀವು ನಿಮ್ಮ ಚಿಕ್ಕದಾಗಿ ಶುರು ಮಾಡಿ ದೊಡ್ಡದಾಗಿ ಮಾಡೋದಕ್ಕೂ ಕೂಡ ನಿಮಗೆ ಕೂಡ ಸಬ್ಸಿಡಿಗಳು ಸಿಗ್ತಾ ಹೋಗ್ತವೆ. ಅವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಇದನ್ನೇ ಒಂದು ದೊಡ್ಡ ಬಿಸ್ನೆಸ್ ಆಗಿ ನೀವು ಮಾಡ್ಬೋದು. ಇಷ್ಟೊಂದು ಜನ ಮಾಡ್ತಾ ಇದ್ದಾರೆ. ಈಗ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಎಲ್ಲ ಅವ್ರ ಕೆಲಸಗಳನ್ನ ಬಿಟ್ಟು ಬಂದಿರೋದೇನಕ್ಕೆ? ತುಪ್ಪ ಇರ್ಬೋದು, ಈ ರೀತಿ ಬೈ ಪ್ರಾಡಕ್ಟ್ಸ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅವ್ರು ಹಾಲಿನ ಮಾರಾಟ ಮಾಡ್ತಾ ಇಲ್ಲ, ತುಪ್ಪ ಮತ್ತೆ ಬೇರೆ ಬೈ ಪ್ರಾಡಕ್ಟ್ಸ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಅಷ್ಟೇ ಒಂಥರ ಬಿಸ್ನೆಸ್ ರೀತಿನೇ ಇದನ್ನ ನೋಡ್ಬೇಕೇ ಹೊರತು ಬರೀ ನಾನು ಹಾಲು ಹಾಕ್ತೀನಿ, ಹಾಲಿಂದ ನಾನು ಹೆಚ್ಚಿನ ಲಾಭಾಂಶವನ್ನು ಪಡಿತೀನಿ ಅಂತಂದ್ರೆ ನೀವು ಮುಂದೋಗೋದಕ್ಕೆ ಆಗಲ್ಲ. ಇನ್ನ ಉಳಿದಿರುವಂತೆ ಕೊನೆಯದಾಗಿ ಬರುವಂತದ್ದು, ನೀವೇನಾದ್ರೂ ಹಸುಗಳನ್ನ ಸಗಣಿಗೋಸ್ಕರ ಕಟ್ತಾ ಇದ್ದಾರೆ. ಅಷ್ಟು ಜನ ಸಗಣಿಗೋಸ್ಕರನೂ ಕೂಡ ಕಟ್ತಾರೆ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಆಲ್ರೆಡಿ ಸಗಣಿಯಿಂದ ಪೇಂಟ್ ಮಾಡುವಂತ ಟೆಕ್ನಿಕ್ ಕೂಡ ಬಂದಿದೆ. ಇನ್ನೊಂದೇನು ಅಂತಂದ್ರೆ ಈ ಬೆರಣಿಗಳನ್ನ ಮಾಡ್ಬಿಟ್ಟು ಆ ಬೆರಣಿಯನ್ನ ಅವರು ಮಾರಾಟ ಮಾಡ್ತಾರೆ. ಸರಿನಾ? ಬೆರಣಿಯನ್ನ ಮಾರಾಟ ಮಾಡ್ತಾರೆ. ಮೂರನೇದಾಗಿ ವರ್ಮಿ ಕಂಪೋಸ್ಟ್. ಈ ಹಸುವಿನ ಗೊಬ್ಬರವನ್ನ ಯೂಸ್ ಮಾಡಿಕೊಂಡು ವರ್ಮಿ ಕಂಪೋಸ್ಟ್ ಎರೆಹುಳ ಗೊಬ್ಬರವನ್ನ ತಯಾರಿ ಮಾಡ್ತಾರೆ, ಅದನ್ನು ಕೂಡ ಮಾರಾಟ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಅಂತ ಬಂದಾಗ ನಾಟಿ ತಳಿಗಳನ್ನ ನೀವು ಸಾಕಾಣಿಕೆಯನ್ನ ಮಾಡ್ಬೋದು. ಇದರಲ್ಲಿ ನೀವು ಎರಡನ್ನ ಮಿಕ್ಸ್ ಮಾಡ್ಬೋದು. ಒಂದು, ನೀವು ಸಗಣಿಯಲ್ಲೂ ಕೂಡ ಹೆಚ್ಚಿನ ಲಾಭಾಂಶವನ್ನ ಪಡಿಬೋದು, ಬೆರಣಿ ಇರ್ಬೋದು, ಮತ್ತೆ ದೀಪ ಇರ್ಬೋದು, ಈ ರೀತಿ ಬೈ ಪ್ರಾಡಕ್ಟ್ಸ್ ಗಳನ್ನ ಮಾರಾಟ ಮಾಡಿ. ಎರಡನೇದಾಗಿ ನೀವು ಆ ಗಿರ್ ಹಸು ಇರ್ಬೋದು, ಇಲ್ಲ ನಾಟಿ ಹಸುಗಳನ್ನ ಕಟ್ಟಿರೋದ್ರಿಂದ ಒಳ್ಳೆ ಕ್ವಾಲಿಟಿ ಹಾಲು ಬರುತ್ತೆ. ಅದ್ರಲ್ಲಿ ನೀವು ಮಾರಾಟ ಮಾಡಕ್ ಹೋಗ್ಬಿಡ್ರಿ, ತುಪ್ಪ ಮತ್ತೆ ಬೆಣ್ಣೆಯನ್ನ ಮಾಡ್ರಿ. ಅದರಲ್ಲೂ ಕೂಡ ಬೈ ಪ್ರಾಡಕ್ಟ್ಸ್ ಅನ್ನ ಮಾಡ್ಬಿಟ್ಟು ಮಾರಾಟ ಮಾಡೋದ್ರೇನೆ ಹೆಚ್ಚಿನ ಲಾಭಾಂಶವನ್ನ ಪಡೆಯೋದಕ್ಕಾಗದು. ರೈತರು ಏನು ಕ್ಲಾಸ್ ಆಗ್ತಾ ಇದ್ದಾರೆ ಅಂತಂದ್ರೆ ಅವರು ಏನು ಕೂಡ ಇನೋವೇಷನ್ ಮಾಡ್ತಾ ಇಲ್ಲ, ಏನು ಕೂಡ ಇಂಪ್ರೂವ್ ಮಾಡ್ತಾ ಇಲ್ಲ. ನಾವು ಯಾವತ್ತು ಇಂಪ್ರೂವ್ ಮಾಡ್ತೀವಿ ಅವತ್ತೇ ಅಲ್ವಾ ನಾವು ಸಕ್ಸೀಡ್ ಆಗೋದಕ್ಕಾಗದು ಅಲ್ವಾ? ಇವಾಗ ಬರೀ ಹಾಲನ್ನೇ ಮಾರಾಟ ಮಾಡ್ತಾ ಇದ್ರೆ ಏನಾದ್ರೂ ಸಾಧಿಸಕ್ಕಾಗತ್ತಾ? ಇಲ್ಲ. ಅದನ್ನ ಒಂದು ಬಿಸ್ನೆಸ್ ರೂಪದಲ್ಲಿ ನೀವು ತಾಂಡಿರೋದ್ರಿಂದ, ಈಗ ಹೈನುಗಾರಿಕೆ ಅಂತಂದ್ರೆ ಒಂದು ಬಿಸ್ನೆಸ್, ಅದನ್ನ ಬಿಸ್ನೆಸ್ ರೂಪದಲ್ಲಿ ನೀವು ತಾಂಡಿರೋದ್ರಿಂದ ಏನ್ ಮಾಡ್ಬೇಕು, ಅದರಲ್ಲಿ ಏನಾದ್ರೂ ಕೂಡ ನಾನು ಹೆಚ್ಚಿನ ಲಾಭಾಂಶವನ್ನ ಪಡಿಬಹುದಾ, ಇನ್ನು ಏನಾದ್ರೂ ಕೂಡ ನಾನು ಬೈ ಪ್ರಾಡಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದಾ? ಉದಾಹರಣೆಗೆ ಇವಾಗ ಪೇಡನ ಮಾಡ್ತಾರೆ, ಇಲ್ಲ ಅಂತಂದ್ರೆ ನೀವು ತುಪ್ಪ ಮಾಡ್ರಿ. ಏನು ಆಗಲ್ಲ ಅಂತಂದ್ರೆ ಬೇಸಿಕ್ ಸಾಕು. ಬೈ ಪ್ರಾಡಕ್ಟ್ಸ್ ಗಳು ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಬೇಡ. ಬೈ ಪ್ರಾಡಕ್ಟ್ಸ್ ಅಂದ್ರೆ ಸಿಂಪಲ್, ಏನು ಪನೀರ್ ಮಾಡೋದಿರ್ಬೋದು, ಇಲ್ಲ ಅಂತ ಅಂದ್ರೆ ತುಪ್ಪ ಮಾಡೋದು, ಬೆಣ್ಣೆಯನ್ನ ಮಾರಾಟ ಮಾಡೋದು, ಮತ್ತೆ ಹಸುವಿನ ಸಗಣಿಯನ್ನ ಯೂಸ್ ಮಾಡಿಕೊಂಡು ಬಿರಿಣಿಯನ್ನ ಮಾಡೋದು, ಮತ್ತೆ ವರ್ಮಿ ಕಂಪೋಸ್ಟ್ ಅನ್ನ ಮಾಡೋದು. ವರ್ಮಿ ಕಂಪೋಸ್ಟ್ ಅನ್ನ ನೀವು ಮಾಡಿದ್ರೆ ಒಂದು ಹುಳುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಅವು ದ್ವಿಗುಣ ಆಗ್ತಾ ಇರ್ತವೆ, 40 ದಿನಕ್ಕೆ ಏನೋ ದ್ವಿಗುಣ ಆಗ್ತಾ ಇರ್ತವೆ. ಹಾಗಾಗಿ ನೀವು ಹುಳುಗಳನ್ನು ಕೂಡ ಮಾರಾಟ ಮಾಡಿ ಲಾಭಾಂಶವನ್ನ ಪಡಿಬಹುದು. ಆ ಎರೆಹುಳ ಗೊಬ್ಬರವನ್ನು ಕೂಡ ಮಾರಾಟ ಮಾಡಿ ನೀವು ಹೆಚ್ಚಿನ ಲಾಭಾಂಶವನ್ನ ಪಡಿಬಹುದು. ಹಾಗಾಗಿ ರೈತರು ಯಾವಾಗ ಟೆಕ್ನಾಲಜಿ ಪ್ರಕಾರ ಮತ್ತೆ ಮುಂದುವರಿಯುತ್ತಿರುವಂತಹ ವಿಶ್ವದ ಜೊತೆಗೆ ಹೋಗ್ತಾರೆ, ಅವಾಗ ಮಾತ್ರ ಹೆಚ್ಚಿನ ಲಾಭಾಂಶವನ್ನ ಪಡಿಬಹುದು. ಇದು ನನ್ನ ಮಾತಾಗಿತ್ತು. ಏನಾದ್ರೂ ತಪ್ಪಿದ್ರೆ ನಿಮ್ಮ ಮನೆ ಮಗ ಅಂತ ಅನ್ಕೊಂಡು ಕ್ಷಮಿಸಿ. ಏನಾದ್ರೂ ಒಳ್ಳೆ ವಿಚಾರನ ನಾನು ನಿಮಗೆ ತಿಳಿಸಿದೀನಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಹೊಸದಾಗಿ ನಾವು ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡಿದೀವಿ. ಒಳ್ಳೆ ಕಂಟೆಂಟ್ ಅನ್ನ ಕೊಡುವಂತ ಪ್ರಾಮಿಸ್ ಅನ್ನ ನಾನು ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.